ಮದ್ಯ ವ್ಯಸನಿಗಳು ಹೆಚ್ಚಾಗಿದ್ದರಿಂದ ಮದ್ಯದ ಅಂಗಡಿಗಳು ಹಾಗೂ ವ್ಯಾಪಾರಿಗಳು ಹೆಚ್ಚಾಗುತ್ತಿದ್ದಾರೋ ಅಥವಾ ಮದ್ಯದ ಅಂಗಡಿಗಳು ಹೆಚ್ಚಾದಂತೆ ಕುಡುಕರು ಹೆಚ್ಚಾಗುತ್ತಿದ್ದಾರೋ ಗೊತ್ತಿಲ್ಲ. ಆದರೆ ಸರ್ಕಾರ ನಡೆಯುತ್ತಿರುವುದೇ ಕುಡುಕರಿಂದ, ಮದ್ಯದಂಗಡಿಗಳಿಂದ ಎಂಬುದು ಜನರ ಮಾತಾಗಿದೆ. ಹದಿಹರೆಯದ ಯುವಕರು ಹೆಚ್ಚು ಕುಡಿತ ದಾಸರಾಗಿ ತಮ್ಮ ಬದುಕಿನ ಅರ್ಥವನ್ನೇ ಅರಿಯದವರಾಗಿರುವುದಂತೂ ಸತ್ಯ. ಕೊಪ್ಪಳ ತಾಲೂಕಿನ ಕಾಮನೂರು ಗ್ರಾಮದಲ್ಲಿ ಸಂಪೂರ್ಣ ಮದ್ಯಪಾನ ನಿಷೇಧ ಹಾಗೂ ಗುಡ್ಕದಂಥ ತಂಬಾಕು ಮಿಶ್ರಿತ ವಸ್ತುಗಳನ್ನು ಮಾರದಂತೆ ನಿಷೇಧಿಸಿ ಸುಮಾರು 40 ವರ್ಷಗಳಾಗಿವೆ. ಅದೇ ರೀತಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಇಳಗನೂರು ಗ್ರಾಮದಲ್ಲಿ ಸಂಪೂರ್ಣ ಮದ್ಯಪಾನ ನಿಷೇಧ ಮಾಡಬೇಕೆಂದು ಗ್ರಾಮದ ಹಿರಿಯರು, ಮುಖಂಡರು ಹಾಗೂ ಯುವಕರು ಗ್ರಾಮದ ದೇವಸ್ಥಾನದಲ್ಲಿ ಸಭೆ ಸೇರಿಸಿ ಒಂದು ಒಮ್ಮತದ ನಿರ್ಣಯ ತೆಗೆದುಕೊಂಡಿದ್ದಾರೆ. ನಮ್ಮ ಗ್ರಾಮದ ಹದಿಹರೆಯದ ಯುವಕರು ಕುಡಿತದ ದಾಸರಾಗಿ ನಮ್ಮ ಕಣ್ಣೆದುರಿಗೆ ಬಹಳ ಸಣ್ಣ ವಯಸ್ಸಿನಲ್ಲೇ ಸಾವನ್ನಪ್ಪುತ್ತಿದ್ದಾರೆ. ಅಲ್ಲದೆ ಕುಡಿತದ ಮೇಲೆ ಅನಾವಶ್ಯಕವಾಗಿ ಜಗಳವಾಗುತ್ತಿದೆ. ಇದರಿಂದ ಗ್ರಾಮಸ್ಥರಲ್ಲಿ ವೈಮನಸ್ಸುಗಳು ಹೆಚ್ಚಾಗುತ್ತಿವೆ. ಸಾಮಾಜಿಕ ನೆಮ್ಮದಿ ಹಾಳಾಗುತ್ತಿರುವುದಲ್ಲದೆ ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗುತ್ತಿದೆ. ಆದ್ದರಿಂದ ನಮ್ಮೂರಲ್ಲಿ ಸರಾಯಿಯನ್ನೇ ಮಾರಾಟ ಮಾಡದಂತೆ ತಡೆಯೋಣ. ವಾರದೊಳಗಡೆ ಎಲ್ಲೆಲ್ಲಿ ಕದ್ದು ಸರಾಯಿ ವ್ಯಾಪಾರ ಮಾಡುತ್ತಾರೋ ಅವರೆಲ್ಲ ಸಣ್ಣ ಇಚ್ಛೆಯೇ ಮದ್ಯ ಮಾರುವುದು ನಿಲ್ಲಿಸಬೇಕು. ಇಲ್ಲದಿದ್ದರೆ ಅಂಥವರಿಗೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ಹಾಗೂ ಗಡುವು ನೀಡಲಾಗಿದೆ. ಗ್ರಾಮದ ಶಾಂತಿ ಸಮಾಜದ ಸ್ವಾಸ್ಥ್ಯ ಹಾಗೂ ಮಹಿಳೆಯರ ಸುರಕ್ಷತೆಗಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ನಿರ್ಣಯಕ್ಕೆ ಗ್ರಾಮಸ್ಥರಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧ ಇಲಾಖೆಗಳೊಂದಿಗೆ ಚರ್ಚಿಸಿ ನಿರ್ಣಯವನ್ನು ಕಾನೂನುಬದ್ಧವಾಗಿ ಜಾರಿಗೆ ತರಲಾಗುವುದು ಎಂದು ಸಭೆಯಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಊರಿನ ಹಿರಿಯರು, ಮಹಿಳೆಯರು, ಮಕ್ಕಳು, ಯುವಕರು ಪಾಲ್ಗೊಂಡಿದ್ದರು. ನಮ್ಮೂರಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಿದ್ರೆ ಪಂಚಾಯತಿಗೆ ನಾವು ಕೊಟ್ಟು ಆ್ಯಕ್ಟಿವ್ ಆಗ್ತದೆ. ಅಲ್ಲಿ ಫೋನ್ ಮಾಡ್ತಿದ್ರೆ ಅಲ್ಲಿಂದ ಒಂದು ಊರಿಗೆ ದೈವ ಮೀಟಿಂಗ್ ಕಾರ್ಯಕ್ರಮ ಮಾಡ್ಕೊಂತಾರೆ. ವಿಡಿಯೋ ಅಷ್ಟೇ ನಿಮ್ಮ ಊರೇ ಇದು ಮಾಡ್ಕೊಂಡು ಪಂಚಾಯತಿ ನಮ್ಮೂರಲ್ಲಿ ದೈವ ಮೀಟಿಂಗ್ ಮಾಡ್ಕೊಂಡು ಮುಂದಿನ ದಿನ ಒಂದು ನಾವು ಹೆಂಗೆ ಬಂದ್ ಮಾಡ್ಕೊಂತಂದ್ರೆ ಒಂದು ಪಂಚಾಯತಿಗೆ ಇನ್ನೊಂದು ಲೆಟರ್ ಕೊಟ್ಟು ಎಲ್ಲ ಹಿರಿಯರು ಸಹಿ ಮಾಡ್ಕೊಂಡು ಆ ನಂತರ ಹೆಣ್ಮಕ್ಳು ಸಹಿ ಮಾಡ್ಕೊಂಡು ಒಂದು ಪೊಲೀಸ್ ಇಲಾಖೆಗೆ, ಇನ್ನೊಂದು ತಹಸೀಲ್ ಇಲಾಖೆಗೆ, ಇನ್ನೊಂದು ಅಬಕಾರಿ ಇಲಾಖೆಗೆ ಕೊಡಬೇಕು. ಇದನ್ನೇನಂದ್ರೆ ಇದರಿಂದ ಈಗ ಬಂದ್ ನೋಡೋದು ಹೆಂಗಂತಂದ್ರೆ ಇತ್ತೀಚಿನ ದಿನದಲ್ಲಿ ಮತ್ತೆ ಚಿಕ್ಕ ಯುವಕರು ಮತ್ತು ಕೆಲವು ರೈತರು ಈ ಕುಟ್ಟಿಯಿಂದ ತಡೆದಿಂದ ಬಹಳ ಸಾವು ನೋವುಗಳಾಗಿದ್ದರಿಂದ ಬಂದ್ ಮಾಡೋದಂತೇಳಿ ಎಲ್ಲರೂ ಒಗ್ಗಟ್ಟಿನಿಂದ ನಿರ್ಧಾರ ಒಳ್ಳೆಯ ತಗೊಂಡಿದ್ರು. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆಯ ರೀತಿಯಿಂದ ಇವರು ಮದ್ಯಚಟದಿಂದ ದೂರ ಬೆಳೆಯಬಹುದು. ಅದರಲ್ಲಿ ನಾವು ಬಂದ್ ಮಾಡೋಕ್ಕಂತ ಎಲ್ಲರೂ ಮಾಡ್ಕೊಂಡಿದ್ದಾರೆ. ಇದು ಬಂದ್ ಮಾಡೋದು ಒಳ್ಳೆಯದು. ಕೆಲವೊಂದು ಯುವಕರ ಅಭಿಪ್ರಾಯಗಳು ಹೇಳ್ಬೇಕು, ಯಾಕಂದ್ರೆ ಬಂದ್ ಮಾಡೋದು ಒಳ್ಳೆಯದ್ರಿಂದ ಒಗ್ಗಟ್ಟಿನಿಂದ ಇದನ್ನು ಪ್ರತಿಭಟಿಸಿ ನಮ್ಮೂರಿನಾಗ ಎಲ್ಲ ಒಂದು 10-12 ಊರು ಬರೀ ಕುಡಿದು ಸಾಕ್ಬಿಟ್ರು. ಆದ ಕಾರಣ ಉಳನೂರು, ಬೆನ್ನೂರು ಮತ್ತು ಉಳನೂರು ದೂರೂರುಗಳು ಎಲ್ಲ ಊರುಗಳ ಬಂದಾಗ್ಯಾವ. ಮತ್ತು ಜವಾಪುರ, ಬರಗೂರು, ನಮ್ಮೂರಲ್ಲಿ ಕೂಟಗಳು ಕೂಡ ಆಗೈತೆ. ಅದಕ್ಕೆ